ಮುಂದಿನ ಸುದ್ದಿಗೆ ಹೋಗೋಣ. ಹಲವು ದಿನಗಳಿಂದ ಪಕ್ಷದ ವರಿಷ್ಠರ ಭೇಟಿಗೆ ಕಾಯ್ತಾ ಇದ್ದ ಡಿ.ಕೆ. ಶಿವಕುಮಾರ್ ಅಂತೂ ಇಂತೂ ಇವತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರ ಜೊತೆಗೂ ಸಭೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 10 ಜನಪಥ್ನಲ್ಲಿ ಈ ಸಭೆ ನಡೆದಿದೆ. ನಲವತ್ತು ನಿಮಿಷಗಳ ಮಾತುಕತೆ ಅನ್ನುವ ಮಾಹಿತಿ. ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಕ್ವಶ್ಚನ್ ಮಾರ್ಕ್ನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಡಿ.ಕೆ. ಶಿವಕುಮಾರ್ ಅವರ ದೆಹಲಿಯ ಭೇಟಿಯ ಪ್ರಮುಖ ಉದ್ದೇಶವೇ ಆ ವಿಷಯ ಚರ್ಚೆ ಮಾಡುವುದಾಗಿತ್ತು. ನವೆಂಬರ್ನಲ್ಲಿ ಈ ಸರ್ಕಾರಕ್ಕೆ 2.5 ವರ್ಷ ತುಂಬಿದಾಗಲೇ ಅಧಿಕಾರ ಹಸ್ತಾಂತರ ಆಗಬೇಕು, ತಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಬೇಡಿಕೆ ಇತ್ತು. ಪ್ರಯತ್ನಗಳನ್ನು ಮುಂದುವರೆಸಿದ್ದಾರೆ ಉಪಮುಖ್ಯಮಂತ್ರಿಗಳು. ಸೋನಿಯಾ ಗಾಂಧಿ ಅವರ ನಿವಾಸ 10 ಜನಪಥ್, ಅಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯ ನಂತರ ಹೊರಗೆ ಬಂದು ಮಾಧ್ಯಮದವರ ಜೊತೆ ಮಾತಾಡಿದ್ರು. ಒಳಗೇನ್ ಚರ್ಚೆ ಆಯಿತು ಅನ್ನೋ ವಿಷಯ ಬಾಯಿ ಬಿಡ್ಲಿಲ್ಲ. ದೆಹಲಿಗೆ ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ ಅಂದ್ರು. ಏನೇನು ಬೇಕೋ ಎಲ್ಲ ಮಾತಾಡಿದ್ದೀನಿ ಅಂದ್ರು. ಪತ್ರಿಕಾಗೋಷ್ಠಿಯಲ್ಲೂ ವಿಶ್ವಾಸದ ಮಾತನಾಡಿದರು. ನನಗೆ ಯಾವತ್ತೂ ಯಶಸ್ಸು ಸಿಕ್ಕಿದೆ, ಈಗಲೂ ಫಲ ಸಿಗುತ್ತೆ, ಸ್ವಲ್ಪ ಶ್ರಮ ಇರುತ್ತೆ ಅಂದ್ರು. ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ನಮ್ಮ ಪಕ್ಷದ ವರಿಷ್ಠರ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನ್ ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ನಾನೀಗ 10 ಜನಪಥ್ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ್ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು. ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನನಗೆ ಯಾವತ್ತೂ ಯಶಸ್ಸು ಬಂದಿದೆ, ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ. The Bharatiya Janata Party is saying because the power tussle between the DCM and the Chief Minister, the people of Karnataka. The tussle is there between them. It is not between us. There is no tussle. Anytime CM has said there is a tussle, we both have said that we will go by the party decision. All discussions has been held within ourselves, and we all are the party to it, and the party will take a call. देखिए जी, आप बहुत पेशेंस दिखा रहे हैं काफी टाइम से, पेशेंस दिखा रहे हैं आप काफी टाइम से. क्या ये वर्ड आपको कहा भी गया है लीडरशिप? Patience also will pay a lot of results.
ಇನ್ನೇನು ವಾಪಸ್ ಬೆಂಗಳೂರಿಗೆ ಬಂದಿಳಿತಾ ಇದ್ದಾರೆ. ದೆಹಲಿಯಿಂದ ಹೊರಟಿದ್ದಾರೆ ಆಲ್ರೆಡಿ. ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಯಶಸ್ವಿಯ? ಅಫ್ಕೋರ್ಸ್ ವರಿಷ್ಠರ ಭೇಟಿಯಾಗಿದೆ. ಒಳಗೇನು ಚರ್ಚೆಯಾಯಿತು ಅನ್ನೋದು ಗೊತ್ತಿಲ್ಲ. ಆದರೆ ಈ ಭೇಟಿಗಾಗಿ ಹಲವು ಸಲ ಅವರ ಪ್ರಯತ್ನಗಳು ವಿಫಲವಾಗಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.